ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಿಂಬೆಹಣ್ಣಿನಿಂದ ಈ ಚಿಕ್ಕ ಕೆಲಸ ಮಾಡಿ, ಶತ್ರು ನಿಮ್ಮ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳ್ತಾನೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೀವನದಲ್ಲಿ ಎಷ್ಟೇ ಶ್ರಮ ವಹಿಸಿದ್ರೂ ಮೇಲೆ ಬರದ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ದುರಾದೃಷ್ಟವು ಕೆಲವರನ್ನ ಬಿಡದೆ ಕಾಡುತ್ತೆ. ಎಷ್ಟೇ ದುಡಿದ್ರೂ ನೀರಿನಲ್ಲಿ ಹೋಮ ಮಾಡಿದಂತಾಗ್ತಾ ಇದೆ ಅನ್ನೋ ನಿರಾಶೆಯ ಮಾತುಗಳನ್ನ ಕೆಲವರು ಆಡೋದನ್ನ ಕೇಳಿರ್ತೀವಿ. ತಾಂತ್ರಿಕ ಗ್ರಂಥಗಳಲ್ಲಿ ಅನೇಕ ತಂತ್ರಗಳ ಉಲ್ಲೇಖವಿದೆ. ಅವುಗಳ ಮೂಲಕ ನಮ್ಮ ಅದೃಷ್ಟವನ್ನ ಬಡಿದೆಬ್ಬಿಸಬಹುದು. ನಾವು ಈಗ ತಿಳಿಸುವಂತಹ ತಂತ್ರಗಳನ್ನ ಜನರು ಅನಾದಿ ಕಾಲದಿಂದ ಆಚರಿಸಿಕೊಂಡು ಬರ್ತಿದ್ದಾರೆ ಮತ್ತು ಯಶಸ್ವಿಯಾಗ್ತಾ ಇದ್ದಾರೆ ಕೂಡ. ಇಂತಹ ತಾಂತ್ರಿಕ ಗ್ರಂಥಗಳಿಂದ ಆಯ್ದ ಕೆಲವೊಂದು ತಂತ್ರಗಳನ್ನ ಇವತ್ ನಾವು ಹೇಳ್ತೀವಿ, ಕೇಳಿ. ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿ ಆಗ್ತಾ ಇದ್ರೆ ಈ ಪರಿಹಾರ ತುಂಬಾ ಪ್ರಯೋಜನಕಾರಿ. ಒಂದು ನಿಂಬೆಹಣ್ಣನ್ನ ತಗೊಂಡು ಅದನ್ನ ಕೆಟ್ಟ ದೃಷ್ಟಿ ಬಿದ್ದವರ ಮೇಲೆ ತಲೆಯಿಂದ ಕಾಲ್ಬೆರಳಿನವರೆಗೆ 7 ಬಾರಿ ನಿವಾಳಿಸಿ. ನಂತರ ಆ ನಿಂಬೆಯನ್ನ 4 ತುಂಡುಗಳಾಗಿ ಕತ್ತರಿಸಬೇಕು. ನಂತರ ನಿರ್ಜನ ಸ್ಥಳದಲ್ಲಿ ಬಿಸಾಡಬೇಕು. ನಿಂಬೆ ತುಂಡುಗಳನ್ನ ಎಸೆದ ನಂತರ ಹಿಂತಿರುಗಿ ನೋಡಬಾರದು ಅನ್ನೋದನ್ನ ನೆನಪಲ್ಲಿಡಿ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ವ್ಯವಹಾರವು ಸರಿಯಾಗದೆ ಇದ್ರೆ ಶನಿವಾರದ ದಿನ ಒಂದು ನಿಂಬೆ ಹಣ್ಣನ್ನ ತಗೊಂಡು ಅದನ್ನ ಅಂಗಡಿಯ 4 ಗೋಡೆಗಳ ಮೇಲೆ ಸ್ಪರ್ಶಿಸಿ. ನಂತರ 4 ಭಾಗಗಳಾಗಿ ಕತ್ತರಿಸಬೇಕು. ಅಡ್ಡದಾರಿಗೆ ಹೋಗಿ 4 ತುಂಡು ಮಾಡಿ ನಿಂಬೆಯನ್ನ 4 ದಿಕ್ಕಿಗೆ ಎಸಿಬೇಕು. ಇದರಿಂದ ನಕಾರಾತ್ಮಕ ಶಕ್ತಿಯು ನಾಶವಾಗಿ ವ್ಯವಹಾರ ಅಥವಾ ಅಂಗಡಿ ವ್ಯಾಪಾರವು ಬೆಳೆಯೋದಕ್ಕೆ ಪ್ರಾರಂಭಿಸುತ್ತೆ. ನಿಮ್ಮ ವ್ಯವಹಾರದಲ್ಲಿ ನೀವು ಅಡೆತಡೆಗಳನ್ನ ಎದುರಿಸ್ತಾ ಇದ್ರೆ ಮತ್ತು ಆರ್ಥಿಕ ಲಾಭಗಳು ನಿಧಾನವಾಗ್ತಾ ಇದ್ರೆ 5 ನಿಂಬೆ ಹಣ್ಣುಗಳನ್ನ ಕತ್ತರಿಸಿ ಅದರಲ್ಲಿ 1 ಹಿಡಿ ಸಾಸಿವೆ ಮತ್ತು 1 ಹಿಡಿ ಕರಿಮೆಣಸನ್ನ ಇಡಬೇಕು. ಮಾರನೇ ದಿನ ಈ ಎಲ್ಲಾ ವಸ್ತುಗಳನ್ನ ಎತ್ಕೊಂಡು ಯಾರೂ ಓಡಾಡದ ಸ್ಥಳದಲ್ಲಿ ಇಟ್ಟು ಬನ್ನಿ. ಇದರಿಂದ ನಿಮಗೆ ಅನೇಕ ಪ್ರಯೋಜನಗಳು ಸಿಗುತ್ತವೆ. ಒಂದು ನಿಂಬೆ ಹಣ್ಣನ್ನ ತಗೊಂಡು ಅದನ್ನ ನಿಮ್ಮ ತಲೆಯ ಮೇಲೆ 7 ಬಾರಿ ನಿವಾಳಿಸಿ. ನಂತರ 2 ಭಾಗಗಳಾಗಿ ಕತ್ತರಿಸಬೇಕು. ನಂತರ ಎಡಗೈಯಲ್ಲಿರೋ ತುಂಡನ್ನ ಬಲಭಾಗಕ್ಕೆ ಹಾಗೂ ಬಲಗೈಯಲ್ಲಿರೋ ನಿಂಬೆಯ ತುಂಡನ್ನ ಎಡಭಾಗಕ್ಕೆ ಎಸಿಬೇಕು. ಇದರಿಂದ ಸ್ಥಗಿತಗೊಂಡಿರೋ ನಿಮ್ಮ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತವೆ ಹಾಗೂ ನಿರಂತರ ಧನಲಾಭವನ್ನ ಪಡಿತೀರಿ. ನೀವು ಬಯಸೋ ಉದ್ಯೋಗವನ್ನ ಪಡೆಯುವುದಕ್ಕೆ ಬೆಳಗಿನ ಸಮಯದಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ನಿಂಬೆಹಣ್ಣು ಮತ್ತು 4 ಲವಂಗವನ್ನ ತಗೊಂಡು ಹೋಗಿ. ಆ 4 ಲವಂಗಗಳನ್ನ ನಿಂಬೆಹಣ್ಣಿನ ಮೇಲೆ ಚುಚ್ಚಿ ಹನುಮಾನ್ ಚಾಲಿಸ ಪಠಿಸಿದ ನಂತರ ಶ್ರೀ ಹನುಮತೇ ನಮಃ ಮಂತ್ರವನ್ನ 108 ಬಾರಿ ಪಠಿಸಿ. ಯಶಸ್ಸಿಗಾಗಿ ಆಂಜನೇಯನನ್ನ ಪ್ರಾರ್ಥಿಸಿ. ನಂತರ ನಿಂಬೆ ಹಾಗೂ ಲವಂಗವನ್ನ ನಿಮ್ಮ ಜೊತೆ ತಗೊಂಡು ಬಂದು ಉದ್ಯೋಗದ ಸಂದರ್ಶನಕ್ಕೆ ಹೋಗುವಾಗ ಜೊತೆಲಿಟ್ಕೊಂಡು ಹೋಗಿ. ನೀವು ಖಂಡಿತವಾಗಿಯೂ ಯಶಸ್ಸನ್ನ ಪಡಿತೀರಿ. ನೀವು ಯಾವುದೇ ಕೆಲಸದಲ್ಲಿ ಪದೇ ಪದೇ ವಿಫಲರಾಗ್ತಾ ಇದ್ರೆ ಭಾನುವಾರದಂದು ನಿಂಬೆ ಹಣ್ಣನ್ನ ತಗೊಳ್ಳಿ. ಅದರಲ್ಲಿ 4 ಲವಂಗವನ್ನ ಒತ್ತಿ ಮತ್ತು ಓಂ ಶ್ರೀ ಹನುಮತೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಿ. ನಂತರ ನೀವು ಬಾಕಿ ಇರುವಂತಹ ಕೆಲಸವನ್ನ ಮುಗಿಸೋಕ್ ಹೋಗುವಾಗ ಈ ನಿಂಬೆಯನ್ನ ನಿಮ್ಮೊಂದಿಗೆ ತಗೊಂಡು ಹೋಗಿ. ನಿಮ್ಮ ಕೆಲಸ ಕಾರ್ಯಗಳು ಖಂಡಿತ ನೆರವೇರುತ್ತವೆ. ಈಗ ನಾವು ಹೇಳುವಂತಹ ನಿಂಬೆ ಹಣ್ಣಿನ ಈ ಪರಿಹಾರದಿಂದ ನಿಮ್ಮ ಮನೆಯ ಸಮೃದ್ಧಿಯ ಬಾಗಿಲು ತೆರೆಯುತ್ತೆ. ಮೊದಲು 2 ರಸ್ತೆ ಇರೋ ಅಡ್ಡದಾರಿಗೆ ಹೋಗ್ಬೇಕು. ನಿಮ್ಮ ಮೇಲೆ 7 ಬಾರಿ ನಿಂಬೆ ಹಣ್ಣಿನಿಂದ ನಿವಾಳಿಸಿ. ನಂತರ ನಿಂಬೆ ಹಣ್ಣನ್ನ ಕತ್ತರಿಸಿ 1 ಭಾಗವನ್ನ ನಿಮ್ಮ ಮುಂಭಾಗಕ್ಕೆ ಹಾಗೂ ಇನ್ನೊಂದನ್ನ ನಿಮ್ಮ ಹಿಂಭಾಗಕ್ಕೆ ಎಸೆದು ಮನೆಗೆ ಬನ್ನಿ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನ ಪಡಿತೀರಿ. ಎಷ್ಟೇ ಪ್ರಯತ್ನ ಪಟ್ರೂ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಮಧ್ಯರಾತ್ರಿಯ ಸಮಯದಲ್ಲಿ 1 ಕಲೆಗಳಿಲ್ಲದ ನಿಂಬೆ ಹಣ್ಣನ್ನ ತಗೊಂಡು ಸ್ವಚ್ಛವಾಗಿ ತೊಳಿಬೇಕು. ನಂತರ ಅದನ್ನ 4 ತುಂಡುಗಳಾಗಿ ಕತ್ತರಿಸಿ 4 ದಾರಿ ಸೇರುವಲ್ಲಿ 4 ಮೂಲೆಗಳಲ್ಲಿ ಎಸಿಬೇಕು. ಎಸೆಯೋ ಸಂದರ್ಭದಲ್ಲಿ ಉದ್ಯೋಗ ಸಿಗ್ಲಿ ಅಂತ ಮನಸ್ಸಲ್ಲಿ ಅನ್ಕೊಳ್ಬೇಕು. ಇದರ ಪರಿಣಾಮವಾಗಿ ನಿಮ್ಮ ನಿರುದ್ಯೋಗ ತೊಲಗಿ ಉತ್ತಮ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಇದನ್ನ ಶುಕ್ಲ ಪಕ್ಷದ ಯಾವುದೇ ದಿನ ಮಾಡಬಹುದು. ಸತತ 7 ದಿನಗಳ ಕಾಲ ಈ ಪ್ರಯೋಗವನ್ನ ಮಾಡಬೇಕು. ಇನ್ನು ನಿಮ್ಮ ಮನೆಯ ಮುಂದೆ ನಿಂಬೆ ಹಣ್ಣಿನ ಗಿಡ ಇದ್ರೆ ಅದು ದುಷ್ಟಶಕ್ತಿಯನ್ನ ಮನೆಯ ಹತ್ರ ಸುಳಿದಂತೆ ಮನೆಯವರನ್ನ ರಕ್ಷಿಸುತ್ತೆ. ಅಷ್ಟೇ ಅಲ್ಲದೆ ವಾಸ್ತು ದೋಷಗಳನ್ನ ದೂರ ಮಾಡುತ್ತೆ. ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಒಂದು ಗಾಜಿನ ಲೋಟಕ್ಕೆ ಅರ್ಧ ನೀರು ತುಂಬಿಸಿ 1 ನಿಂಬೆ ಹಣ್ಣನ್ನ ಇಡಬೇಕು.
ಇದರಿಂದ ಆ ಜಾಗದಲ್ಲಿರೋ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಇದನ್ನ ನೀವು ವಾರಕ್ಕೆ 1 ಬಾರಿ ಬದಲಿಸಬೇಕು. ಈ ಪರಿಹಾರ ಮಾಡಿಕೊಂಡ್ರೆ ಎಲ್ಲಾ ಕೆಟ್ಟ ಶಕ್ತಿಯು ಆ ಸ್ಥಳದಿಂದ ದೂರವಾಗುತ್ತೆ. ಶುಕ್ರವಾರದ ದಿನ ಯಾವುದಾದ್ರೂ ದೇವಿಯ ದೇವಸ್ಥಾನ ಅಂದ್ರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಸರಸ್ವತಿ ಹಾಗೂ ಲಕ್ಷ್ಮೀ ದೇವಿಯ ದೇವಾಲಯದಲ್ಲಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಬಾರದು. ಈ ದೀಪವನ್ನ ಹಚ್ಚುವಾಗ ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕು. ಏನು ಅಂದ್ರೆ ಮನೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಈ ದೀಪಗಳನ್ನ ಹಚ್ಚಬಾರದು. ಅದರಲ್ಲೂ ಮನೆಯ ಹೆಣ್ಣು ಮಕ್ಕಳೇ ದೀಪ ಹಚ್ಚೋದು ಸೂಕ್ತ. ಹಾಗೂ ಮನೆಯಲ್ಲಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಬಾರದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಇನ್ನು ಕೆಲವೊಮ್ಮೆ ಶತ್ರುಗಳು ಯಾವ ರೀತಿ ತೊಂದರೆಯನ್ನ ನೀಡ್ತಾರೆ ಅಂದ್ರೆ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆಯನ್ನೇ ಕಳ್ಕೊಳ್ಬೇಕು ಹಾಗೆ ಮಾಡ್ತಾರೆ. ಶತ್ರುಗಳು ಕೆಲವೊಮ್ಮೆ ಮನೆಯ ಒಳಗೂ ಇರ್ತಾರೆ, ಹಾಗೇನೆ ಹೊರಗೂ ಇರ್ತಾರೆ. ಮನೆಯಲ್ಲಿರೋ ಹಿತಶತ್ರುಗಳು ಯಾವಾಗ್ಲೂ ಕಿರಿಕಿರಿ ಮಾಡ್ತಾ ಇರ್ತಾರೆ, ಮಾನಸಿಕವಾಗಿ ತೊಂದರೆಯನ್ನ ಕೊಡ್ತಾ ಇರ್ತಾರೆ. ಈಗ ನಾವು ಹೇಳುವಂತಹ ಈ ಸುಲಭ ತಂತ್ರವನ್ನ ಪ್ರಯೋಗ ಮಾಡಿದ್ರೆ ಶತ್ರುಗಳು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ. ಅಷ್ಟೇ ಅಲ್ಲದೆ ಜೀವನದಲ್ಲಿ ಇನ್ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕಾಟವನ್ನ ನೀಡೋದಿಲ್ಲ. ಮೊದಲಿಗೆ ಹಸುವಿನ ಅಥವಾ ಎಮ್ಮೆಯ ಸಗಣಿಯನ್ನ ತಗೊಂಡು ಬಂದು ಅದನ್ನ ಒಣಗಿಸ್ಬೇಕು. ಸಗಣಿಯನ್ನ ಒಣಗಿಸಿದ ನಂತರ ಒಂದು ನಿಂಬೆ ಹಣ್ಣನ್ನ ತಗೊಂಡು ಸಂಪೂರ್ಣವಾಗಿ ಕಟ್ ಮಾಡಬಾರದು. ಅದ್ರ ಬದಲು 4 ಭಾಗದಲ್ಲಿ ಸ್ವಲ್ಪ ಕಟ್ ಮಾಡಬೇಕು. ನಿಂಬೆ ಹಣ್ಣನ್ನ ಕಟ್ ಮಾಡೋದಕ್ಕೂ ಮುಂಚೆ ನಿಮಗೆ ತೊಂದರೆಯನ್ನ ಕೊಡ್ತಾ ಇರೋ ಶತ್ರುವಿನ ಹೆಸರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಆ ನಿಂಬೆ ಹಣ್ಣಿನ ಮೇಲೆ ಬರೆದಿರಬೇಕು. ಈ ರೀತಿಯಾಗಿ ಹೆಸರನ್ನ ಬರೆದು 4 ಭಾಗ ಕಟ್ ಮಾಡಿದ ನಂತರ ಕಲ್ಲುಪ್ಪನ್ನ ಸಂಪೂರ್ಣವಾಗಿ ಆ ನಿಂಬೆ ಹಣ್ಣಿನ ಒಳಭಾಗದಲ್ಲಿ ಇಟ್ಟು ನಿಂಬೆ ಹಣ್ಣನ್ನ ಮತ್ತು ಸಗಣಿಯನ್ನ ಸಂಪೂರ್ಣವಾಗಿ ಅಗ್ನಿ ಸ್ಪರ್ಶ ಮಾಡಿ ಸುಡಬೇಕು. ಈ ಪ್ರಯೋಗವನ್ನ ಮಾಡಿದ ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಶತ್ರು ಯಾವ್ದಾದ್ರೂ ತೊಂದರೆಗೆ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡೋದನ್ನ ನೀವು ನೋಡ್ತೀರಿ. ಈಗ ನಾವು ಹೇಳುವಂತಹ ಇನ್ನೊಂದು ಉಪಾಯ ಮಾಡೋದ್ರಿಂದ ಶತ್ರುಗಳು ಸ್ನೇಹಿತರಾಗ್ತಾರೆ ಮತ್ತು ಕೆಟ್ಟವರು ಒಳ್ಳೆಯವರಾಗ್ತಾರೆ. ಈ ಉಪಾಯವನ್ನ ಮಾಡೋದಕ್ಕೆ ಒಂದು ನಿಂಬೆ ಹಣ್ಣು, ಪ್ಲೇಟ್, ಬಿಳಿ ಕಾಗದ, ಬೆಂಕಿ ಪೊಟ್ಟಣ ಮತ್ತು ಅರಿಶಿಣ ಇವಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಒಂದು ನಿಂಬೆ ಹಣ್ಣನ್ನ ತಗೊಂಡು ಅದರ ರಸವನ್ನ ಪ್ಲೇಟ್ ನಲ್ಲಿ ಹಾಕೊಳ್ಬೇಕು. ಆ ರಸಕ್ಕೆ 3 ಚಿಟಿಕೆ ಆಗುವಷ್ಟು ಅರಿಶಿಣವನ್ನ ಹಾಕೊಳ್ಬೇಕು. ಅದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ನಂತರ ಒಂದು ಕಡ್ಡಿಯನ್ನ ತಗೊಂಡು ಯಾರು ನಮಗೆ ಶತ್ರುವಾಗಿರ್ತಾರೋ, ಯಾವ ಶತ್ರುವಿನ ಉಪಟಳ ನಮಗೆ ತುಂಬಾ ಇರುತ್ತೋ ಅವ್ರ ಹೆಸರನ್ನ ಆ ಮಿಶ್ರಣದಿಂದ ಬಿಳಿ ಕಾಗದದಲ್ಲಿ ಬರಿಬೇಕು. ನಂತರ ಅದನ್ನ ನೀಟಾಗಿ ಮಡಚಿ ಬೆಂಕಿ ಪೊಟ್ಟಣದಿಂದ ಸುಡಬೇಕು. ಪೂರ್ತಿಯಾಗಿ ಸುಡಬೇಕು. ಇದರಿಂದ ಎಂಥದ್ದೇ ಸಮಸ್ಯೆ ಇದ್ರೂ ದೂರವಾಗುತ್ತೆ. ಎಷ್ಟೇ ಕಠಿಣ ಶತ್ರುಗಳಿದ್ರೂ ಕೂಡ ಮಿತ್ರರಾಗ್ತಾರೆ. ಈ ಕಾಗದ ಸುಟ್ಟ ಬೂದಿಯನ್ನ ಯಾರೂ ತುಳಿಯದೇ ಇರೋ ಜಾಗದಲ್ಲಿ ಹಾಕಬೇಕು ಅಥವಾ ನೀರ್ನಲ್ಲಿ ಹಾಕಬೇಕು. ಯಾವ್ದಾದ್ರೂ ಮರ ಅಥವಾ ಗಿಡದ ಬುಡದಲ್ಲಿಯೂ ಕೂಡ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ತುಂಬಾ ಬೇಗನೆ ಪರಿಹಾರ ಸಿಗುತ್ತೆ. ಇದು ವಿಶೇಷವಾದ ಉಪಾಯವಾಗಿದ್ದು ಈ ಉಪಾಯವನ್ನ ಮಾಡೋದ್ರಿಂದ ನಮ್ಮ ಶತ್ರುಗಳು ಮಿತ್ರರಾಗಿ ಪರಿವರ್ತನೆ ಹೊಂದ್ತಾರೆ. ವೀಕ್ಷಕರೇ, ನೋಡಿದ್ರಲ್ವಾ, ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಕೆಲಸ ಮಾಡಿ ಶತ್ರು ನಿಮ್ಮ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳ್ತಾನೆ ಅನ್ನೋ ಕುತೂಹಲಕಾರಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಆಂಜನೇಯ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.